ಇಲ್ಲ 200 ಇಲ್ಲ 11 ವರ್ಷ ಆಗಿದ್ದು ಮೋದಿಯವರು ಪ್ರಧಾನಿಯಾಗಿ. ವಿಶ್ವ ಮೋದಿಯವರನ್ನ ಇವತ್ತು ನೋಡಿ ಮೋದಿಯವರ ಆಡಳಿತ ಬೇಕು ಅಂತಾರೆ. ಅದು ಬೇಕ್ರಿ, ಎಷ್ಟು ವರ್ಷ ಇದ್ರೆ ಏನ್ರಿ? ದಯವಿಟ್ಟು ಇಂಥ ವ್ಯವಸ್ಥೆಗಳಿಗೆ ಮಾಧ್ಯಮದವರು ಸ್ವಲ್ಪ ಎಲ್ಲ ಒಂದು ಕಡೆ ಕಟ್ಟುನಿಟ್ಟಾಗಿ ನಡ್ಕೊಂಡ್ರಪ್ಪ. ನಿಮ್ಗೆ ಏನಾಗೋಯ್ತು ಅನಿಸಿಸಿ, ನಿಮ್ಗೆ ನಿಮ್ಮನ್ನು ಕಾಯೋಡು ಮಾರಿಕಾಂಬ ಅವೆಲ್ಲ ನೀವು ಮಾಡಿದಂಥ ತಂದೆ ತಾಯಿ. ಸಂಸ್ಕಾರ ಇಲ್ದಿರ, ಸಂಸ್ಕೃತಿ ಇಲ್ಲದ ಅನಿಶ್ಚಿತೆಗೆ ಇನ್ನೊಂದು ಹೆಸರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಆಡಳಿತ ಅಸಹ್ಯ ಆಗಿದೆ. ದೇಶಕ್ಕಿಂತ ದೊಡ್ಡವರು ನಾವಲ್ಲ. ನನಗೆ ಪಾರ್ಟಿ ಏನು ಹೇಳ್ತೋ ಅದನ್ನೇ ಮಾಡ್ಕೊಬಂದಿದ್ದೀನಿ. ನಾನು ಕೂಡ ಟ್ರೈನ್ ಏನು 20 ವರ್ಷದಿಂದ ಲೈನ್ ಹಾಕಿದ್ರು ಹಂಗೆ ಇತ್ತು, ಅದು ಎಲ್ಲ ಆಗಿದೆ. ಕಾಗೇರಿಯವರು ಬಂದ ಮೇಲೆ ತುಂಬ ಚುರುಕಾಗಿದೆ. ಶ್ವಸನಕ್ಕೆ ಕಾಗೇರಿಯವರು, ನಾನು ಅವ್ರ ಮಗಳ ಮದುವೆಗೆ ಬಂದಿರೋದು ಇವತ್ತು ನಿಮ್ಮಿಂದ ಮಾತ್ರ ಆಗಿರೋದ್ರಿಂದ ನಾನು ನಿಮ್ಗೆ ಇಷ್ಟ ಹೇಳೋದು, ಯಾವುದೇ ಜಿಲ್ಲೆ ಇರ್ಬೋದು, ತಾಲೂಕು ಇರ್ಬೋದು, ಪಟ್ಟಣ ಇರ್ಬೋದು, ರಾಜ್ಯ ಇರ್ಬೋದು, ಅಭಿವೃದ್ಧಿ ಆಗಬೇಕಾದ್ರೆ ಹೊಂದಾಣಿಕೆ ಮುಖ್ಯ. ಹೊಂದಾಣಿಕೆ ದಿನ ಹೋದರೆ ನಿಜ ಅವತ್ತಿನ ಪರಿಸರ ಅವತ್ತಿಗೆ ಅದು ಸಾಕಿತ್ತು. ಅದು ಎಷ್ಟಾಗಿದೆ ಅವತ್ತಿನ ಜನಸಂಖ್ಯೆಯನ್ನು ಇವತ್ತಿನ ಜನಸಂಖ್ಯೆ, ಅವತ್ತಿನ ಟೆಕ್ನಾಲಜಿಯನ್ನು ಇವತ್ತಿನ ಟೆಕ್ನಾಲಜಿ, ಅವತ್ತಿನ ಬೆಳವಣಿಗೆ ಇವತ್ತಿನ ಬೆಳವಣಿಗೆ. ಎಲ್ಲೋ ಅಮೇರಿಕಾದಲ್ಲಿ ಇರೋನ್ನ 2 ನಿಮಿಷದಿಂದ ಮೊಬೈಲಲ್ಲಿ ಮಾತಾಡ್ತೀವಿ. ಅವತ್ತು ದಿನವೆಲ್ಲ ಕುತ್ಕೊಂಡು ಆ ಟೆಲಿಗ್ರಾಮ್ದ ಟಕ 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 ಅಂತ ಕುಡ್ಕೊಂಡು ಇಡೀ ದಿನ ರಾಷ್ಟ್ರ ಎಲ್ಲ ಕಾಯಬೇಕಾಗಿತ್ತು. ಟೆಕ್ನಾಲಜಿ ನಾನು ಹೇಳೋದು ಮತ್ತೆ ಕೇಳೋದು ಮತ್ತೆ ನನಗೆ ಬಣ್ಣ ಎಲ್ಲ ಕೇಳೋದಾದ್ರೆ ನೀವು ಕೈ ಮುಗಿದ್ದೀನಿ, ನಾನು ಹೊಟ್ಟೋಗ್ತೀನಿ, ನೀನು ಇಲ್ಲೇ ಇರು. ನಮಗೆ ಅಭಿವೃದ್ಧಿ ಬಗ್ಗೆ ಏನಾದ್ರು ಇದ್ದರೆ ಮಾತಾಡಿ. ಇವೆಲ್ಲ ಸಣ್ಣ ಪುಟ್ಟ ಕ್ಷುಲ್ಲಕವಾದ ವಿಚಾರಗಳನ್ನ ಸಮರ್ಥವಾಗಿಲ್ಲ ಬಿ ಜೆ ಪಿ. ರಾಷ್ಟ್ರ ನಾಯಕರು ದಡ್ರೇನಿಲ್ಲ, 2 ಕಡೆ ಸೋತವ್ರು 3ನೇ ಕಡೆ ಗೆಲ್ಲಿಸಿ ರಾಷ್ಟ್ರದ ಮಂತ್ರಿ ಮಾಡ್ತಾರೆ. ಆ ಮಂತ್ರಿ ಆದಮೇಲೆ ಇಡೀ ರಾಷ್ಟ್ರಕ್ಕೆ ಕರ್ನಾಟಕದ ಒಬ್ಬ ಸಾಮಾನ್ಯ ಕುಟುಂಬದವರು ಏನೇನು ಕೆಲಸ ಮಾಡ್ತಾವ್ರೆ ಅಂತ ಆದಮೇಲೆ ನೀವುಗಳು ಇದೆಲ್ಲ ಬಂದಿರೋದು, ಅದ್ರ ಬಗ್ಗೆ ಚರ್ಚೆ ಮಾಡಿ. ಈಗ ತಾಳಗುಪ್ಪ ಅನ್ನೋರ ಬಗ್ಗೆ ಒಂದೇ ಅಲ್ಲ, ಅಂಕೋಲ ಹುಬ್ಳಿ ಕೂಡ ಆಗಬೇಕಾಗಿದೆ. ಚರ್ಚೆಗಳು ಸಾಕಷ್ಟು ನಡೀತಾ ಇದೆ. ಫಾರೆಸ್ಟ್ ಕ್ಲಿಯರೆನ್ಸು ಕೂಡ ಏನೇನು ಮಾಡಬೇಕು ಎಲ್ಲವೂ ಕೂಡ ಆಗ್ತಾಯಿದೆ. ತಾಂತ್ರಿಕವಾಗಿ ಅದನ್ನು ಯಾವ ರೀತಿ ತಗೊಂಡು ಹೋಗಬೇಕು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ರೈಲ್ವೆ ಇಲಾಖೆಯವರು ಮಾಡ್ತಾಯಿದ್ದೆ, ಭಾರತ ಸರ್ಕಾರ ಮಾಡ್ತಾಯಿದ್ದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು, ನಮ್ಮ ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಮತ್ತು ಅಧಿಕಾರಿಗಳು ಅದ್ರ ಬಗ್ಗೆ ಕನ್ಸರ್ನ್ ಇದೆ. ನಿಮ್ಮ ಎಂ ಪಿಗಳು ತುಂಬ ಕಾಳಜಿ ವಹಿಸಿಕೊಂಡಿದ್ದಾರೆ. ಯಾವ್ಯಾವ ರೀತಿ ಮಾಡಬೇಕು ಅವೆಲ್ಲವೂ ಕೂಡ ಮೊದಲಂಗಿಲ್ಲ. ಇನ್ನೊಂದು 6 ತಿಂಗಳು ತಡ್ಕೊಳ್ಳಿ. ತುಂಬ ವರ್ಷದ್ದು ನೀವು ಬರಿದಂಗೆ ಬರಿತಾ ಇದ್ರಿ. ಇನ್ಮೇಲೆ ಬರೆಯೋದ್ರೊಳಗೆ ನಿಮ್ಮ ಒಕ್ಕಣೆಯನ್ನು ಕೂಡ ಬದಲಾವಣೆ ಆಯಿತು. ಜನಸಾಮಾನ್ಯರು ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡೋದಿಲ್ಲ. ಹಂಗೆ ನೀವು ಪತ್ರಿಕೆಯವರು ನಾನು ಹೇಳಿದ್ದು ಬರಿತೀರಿ, ಅವ್ರು ಹೇಳಿದ್ದು ಬರಿತೀರಿ. ನಿಮ್ದೇನಪ್ಪ ಅಂದ್ರೆ ನಮ್ದೇನೂ ಇಲ್ಲ ಅಂತೇಳಿ ಗೊತ್ತಾಗ್ದಾಗೆ ನೀವೇನೇನು ಬೇಕೋ ಎಲ್ಲ ಮಾಡ್ತಾನೆ. ಇವೆಲ್ಲವೂ ಕೂಡ 2 ಕೈಯಿಂದ ಚಪ್ಪಾಳೆ ಹೊಡೆದ್ರು ಮಾತ್ರ ಚಪ್ಪಾಳೆ ನೋಡಿದ್ರೆ ನೀವು ಓದಿ ಒಂಚೂರು ದೇಶದ ಬಗ್ಗೆ ಅದೇನು ಹೇಳ್ತಾರೆ. 77 ವರ್ಷದಿಂದ ಇದ್ದಂಥ ಇಂಡಿಯಾ ಇವತ್ತಿಲ್ಲ, 70 ವರ್ಷದ ಇಂಡಿಯಾ ಇವತ್ತಿಲ್ಲ. ಇವತ್ತು ಇಂಡಿಯಾ ಯಾರ ಜೊತೆ ಇರ್ಬೇಕಾದ್ರೂ ಸಂಖ್ಯೆ ಅಷ್ಟು ಸಂಪದ್ಭರಿತವಾಗಿದೆ ಅನ್ನೋ ಮಾತನ್ನು ನಾವು ಹೇಳಿದ್ದಾನೆ. ರಷ್ಯಾ ಪ್ರಧಾನಿ ಹೇಳ್ತಾರೆ, ವಿಶ್ವ ಹೇಳ್ತದೆ. ನಾನು ಸೌತ್ ಆಫ್ರಿಕಾಗೆ ಕೋರ್ಸ್ನೋವಾ ಮತ್ತು ಅಂಗೋಲಾಗೆ ನಾನೇ ಹೋಗಿದ್ದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜೊತೆಯಲ್ಲಿ ಭಾರತದ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದೆ. ಆ ದೇಶದಲ್ಲಿ ಇರ್ತಕ್ಕಂಥ ಭಾವನೆಗಳು, ಅವರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡತನ, ಅದು ಬೇಡ. ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಒಂದು ಸಾರಿ ಹೋಗಿ ಬನ್ನಿ. 11 ವರ್ಷದಲ್ಲಿ ಏನಿತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್, ಇವತ್ತೇನಾಗಿದೆ? ಅಭಿವೃದ್ಧಿ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ಇನ್ಫ್ರಾಸ್ಟ್ರಕ್ಚರ್ ಆಯ್ತದೆ. ತಾಯಿನ ಯಾವುದೋ ಪುಣ್ಯಾತ್ಮರು ಅವತ್ತು ಕಾಲದಲ್ಲಿ ಆ ತಾಯಿ ಬಂದು ನೆಲೆಸಿದ್ದಾರೆ ಅಂದಾಗಿಂದ ಹಂಗೆ ಇರೋದು. ಏನೋ ಒಂದಷ್ಟು ಟ್ರಸ್ಟಿನೋ ಮತ್ತೊಬ್ಬರು ಯಾವುದೋ ಸರ್ಕಾರ ಬರ್ಬೋದು ಹೋಗ್ಬೋದು, ಅದು ತಾಯಿನೇ ಅಲ್ವಾ. ಅವ್ರು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದರೆ ಕೇವಲ ನಿಮಗೆಲ್ಲ ಅನುಕೂಲ, ದೇಶಕ್ಕೆ ವಿಶ್ವಕ್ಕೆ ತಾಳಗುಪ್ಪ. ಅದನ್ನು ಬಿಟ್ಟು ರೈಲ್ವೆ ಇಲ್ಲ ಇಲ್ಲ ನಿಜ. ಎಷ್ಟು ವರ್ಷದ್ದು ನಿಮ್ಮದು ಅಂಕೋಲ ಹುಬ್ಳಿ ಮತ್ತೆ ಆಮೇಲೆ ನೀವೆಲ್ಲ ಏನು ಮಾಡಿದ್ರಿ? ಅದು ಚಾರ್ಜ್ ಹೋಗಿ ಎಷ್ಟೇ ತಂದರು ನಾವು ಬಂದಿದ್ದು. ಯಾರು ಬೆಳಗಾವಿನಿಂದ ಅಥವಾ ಬೆಂಜೀವ ತಂದು ಏನೆಲ್ಲ ಆಗಿ ಅದಕ್ಕೆ ಯಾರಾದರೂ ಮಾತಾಡಿ ಮತ್ತೊಂದು ಮಾಡಿ ಪರಿಸ್ಥಿತಿ ಏನಿದೆ ಇವತ್ತು.
ನಾನು ಹಿಂದೆ 25 ವರ್ಷದ ಹಿಂದೆ ನಿಮ್ಮ ಹಾರ್ಬರ್ಗೆ ಬಂದಿದ್ದೆ. ನಾನು ಜಾಫರ್ ನಡೆಸೋರು ಶ್ರೀನಿವಾಸ್ ಅಂತ DG. ಆಗ ಫೈರ್ ಸ್ಟೇಷನ್ನೆಲ್ಲ ಅಲ್ಲಿ ಇದು ಮಾಡಿ ಅದಕ್ಕೊಂದು ಲ್ಯಾಡರ್ ಕೊಡಬೇಕಾಗಿತ್ತು. ಆಗ 100 ಅಡಿ ಮೇಲಿಲ್ಲ, 350 400 ಅಡಿದು ಅವತ್ತಿಗೇನೆ ರಾಜ್ಯ ಸರ್ಕಾರ ನಾನು ಪಟೇಲ್ ಚೀಫ್ ಮಿನಿಸ್ಟರ್ ಇದ್ದರು, ನಾನು ಗ್ರೀವೆನ್ಸಸ್ ಮಿನಿಸ್ಟರ್ ಇದ್ದೆ. ಅವತ್ತೇ ಅದೆಲ್ಲ ಮಾಡೋದು. ಅಲ್ಲೊಂದು ರಾತ್ರಿ ಇದ್ವಿ ನಾವು ಸೀಬರ್ಡೆ. ಏನಾಗಿದೆ, ಮಾಧ್ಯಮ ವಾಸ್ತವಾಂಶನ ನೀವೆಲ್ಲ ತಿಳಿಸ್ತೇ ಹೋದಾಗ ನಾವೇನು ಮಾಡೋಕ್ಕಾಗಲ್ರಿ, ನಮಗೇನು, ನಾವೇನೋ ಬಂದಿದ್ದೀವಿ ಹೋಗ್ತೀವಿ, ನಮಗೆ ಟೆಂಪ್ರರಿ. ಆದರೆ ಮೋದಿಯವರು 11 ವರ್ಷದಲ್ಲಿ ದೇಶಕ್ಕೆ, ರಾಷ್ಟ್ರಕ್ಕೆ, ವಿಶ್ವಕ್ಕೆ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ನೀವು ಚಿಂತನೆ ಮಾಡಬೇಕಾಯ್ತು. ಏನು ಬೇಡಿ, ನೀವು ಇಂಡಿಯಾ ಟುಡೇನೇ ನೆನ್ನೆ ಒಂದು ಆರ್ಟಿಕಲ್ ಬಂದಿದೆ, ನಾವು ಓದಿ ಮಗನೇ ಅಂದಾಗ ಏನು ಮಾಡೋದ್ರಿ, ಬೇಜ ಮಾಡ್ಕೋಬೇಡಿ. ಅಪ್ಪ ಒಂದು ಕಡೆ, ಅಮ್ಮ ಒಂದು ಕಡೆ, ಕೂಸು ಬಡವಾಯ್ತು ಅಂತಾರೆ. ದಾರಿಲಿ ಹೋಗೋ ಮಗನೇ ನನ್ನ ಮಗ ಅಂದರೆ ಯಾರು ಬಿಡ್ತೋ ಮಗನೇ ನೀನು ಅಂತ ಇನ್ನೊಬ್ಬ ಯಾರೋ ಕೇಳ್ತಾರೆ, ನಿಮ್ಮಪ್ಪ ಯಾರು. ಆ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಇಷ್ಟೊಂದು ನಿಷ್ಕ್ರಿಯವಾಗಿ 130-140 ಜನ ಇಟ್ಕೊಂಡು ನೀನು 7 ವರ್ಷ ಮುಖ್ಯಮಂತ್ರಿ ಆದರೂ ಕೂಡ ನಿಮ್ಗೆ ಸಮಾಧಾನವಾಗಿ ಆಡಳಿತ ನಡೆಸೋಕ್ಕಾಗದೆ ಹೋದರೆ ಎಷ್ಟು ಸಾರಿಗೆ ಇರ್ಬೋದು ರೀ? ಯಾರು ಇದಕ್ಕೆ ಕಾರಣ? ನಿಮ್ಮ ಮಾತುಕತೆ ಏನೇನು ನಡೆದಿತ್ತು, ಹೆಂಗಾಗಿತ್ತು, ಮತ್ತೊಂದಾಗಿ ನಮ್ಗೆ ಗೊತ್ತಿಲ್ಲ. ಅದು ನಿಮಗೆ ಸೇರಿದ್ದು. DK ಶಿವಕುಮಾರ್ ರಾಜ್ಯದ ಅಧ್ಯಕ್ಷರಾಗಿ ಲವಲವಿಕೆಯಿಂದ ಯಾವ ರೀತಿ ಇವತ್ತು ಇದ್ದಾರೆ, ಅವತ್ತು ಕೂಡ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿತ್ತು, ನಮ್ಗೆ ಗೊತ್ತಿಲ್ಲ. ನಮ್ಮ ಪಾರ್ಟಿ ನಾವೇನೋ ಅವ್ರ ಬಗ್ಗೆ ಮಾತಾಡಬೇಕಲ್ಲ. ರಾಜ್ಯ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ರಾಜ್ಯ ಜನಾದೇಶ ಇದೆ. ಆ ಜನಾದೇಶನ ಹೆಂಗೆ ಉಪಯೋಗಿಸಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಳ್ತೀರ. ಈ ಉದ್ದಟತನ ಮಾಡಿಕೊಂಡು ಪದೇ ನೀವ್ಯಾಕೆ ನಮ್ಮನ್ನು ಇದು ಮಾಡ್ತೀರಿ? ನಿಜ, ನಮ್ಮಲ್ಲಿ ಸಣ್ಣ ಪುಟ್ಟ ಲೋಪಗಳು ಇರ್ಬೋದು, ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ನಮ್ಮ ನಾಯಕತ್ವ ಇದೆ. ಆ ನಾಯಕತ್ವ ಒಂದು ಸಂದೇಶ ಕೊಟ್ಟರೆ ನಾವೆಲ್ಲರೂ ಕೂಡ ಆ ನಾಯಕತ್ವದ ಹಿಂದೆನೇ ಹೋಗುವಂಥ ತೀರ್ಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಆಗಲೇಬೇಕಾಯ್ತದೆ. ಮ್ಯಾಂಡೇಟ್ ಇದ್ದು ನಮಗೆ. ಹಾಗಾಗಿ ರಾಜ್ಯ ಸರ್ಕಾರ ಮ್ಯಾಂಡೇಟನ್ನೇ ಧಿಕ್ಕರಿಸಿ ಇವತ್ತು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಕಾರ್ಯವೈಖರಿ, ಅವ್ರ ದಿನ ಬೆಳಗಾರ ಮಾತಾಡೋ ರೀತಿ, ಯಾರಾದರೂ ಉಂಟೇನ್ರಿ ನೀವೇನು ಮಾಡಿದ್ರು ಸರಿ ಅನ್ನೋ ಮಟ್ಟಕ್ಕೆ ಹೋದರೆ, ನಾನು ಯಾಕೆ ಆ ಗಾದೆ ಹೇಳಿದೆ ಅಂದರೆ, ದಾರಿಲಿ ಹೋಗೋಣಪ್ಪ ಅಂದರೆ ಯಾರು ಕೊಡ್ತೋ ಮಗನೇ ಅಂದಂಗೆ ಆ ಪರಿಸ್ಥಿತಿಗೆ ಇವ್ರು ಬಂದ್ಬಿಟ್ಟಿದ್ದಾರೆ. ಆಗಬಾರ್ದು ರೀ. ನಾನು 48-50 ವರ್ಷ ರಾಜಕಾರಣ ನೋಡಿದ್ದೀವಿ. ನಾವು ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದೇವೆ. 5-6 ಬಾರಿ ನಾನು ಮಾತ್ರ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥ ಜೊತೆಯಲ್ಲಿ ಬೇರೆ ರಾಜ್ಯಗಳು ಯಾವ ರೀತಿ ನಾಗಾಲೋಟದಲ್ಲಿ ಸಾಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ. ಮಾತಾಡಿದ್ರೆ ಭಾಗ್ಯ ಅಂತೀರಿ. ಭಾಗ್ಯ ಮಾಡಿದಿರೋ, ಮತ್ತೊಂದು ಮಾಡಿದಿರೋ, ನಿಮ್ಮ ಭಾಗ್ಯಗಳು ಏನಾಗಿದೆ, ನಿಮ್ಮ ನಡವಳಿಕೆ ಏನಾಗಿದೆ? ಒಬ್ಬ ಅಧಿಕಾರಿ ಮಾತು ಕೇಳ್ತಾ ಇದ್ದಾನ, ಹಳ್ಳಿ ತಪ್ಪಿದೆ ನಿಮ್ಮ ಆಡಳಿತ, ಏನು ಮಾತಾಡಿದ್ರು ಕೂಡ ಬರೀ ಅಥವಾ ಟೀಕೆ ಮಾಡೋದು ಬಿಡೋದು, ಅಥವಾ ನಿನ್ನೆ ಒಂದು ಹೇಳೋದು ಬಿಡೋದು, ಸ್ವಲ್ಪ ಆಗಬಾರ್ದು. ಇದು ಯಾರಿಗೂ ಒಳ್ಳೇದಲ್ಲ. ಬಟ್ ಒಂದು ಸತ್ಯ, ಜನಾದೇಶ ಮತ್ತೊಂದು ಅವೆಲ್ಲ ಸೆಕೆಂಡ್ರಿ. ನಿನ್ನ ಕರ್ತವ್ಯ ಏನು, ನಿನ್ನ ಅನುಭವ ಏನು, ನಿನ್ನ ಒಡನಾಟ ಏನು, ನಿನ್ನ ನಡ್ಕೊಂಡ ದಾರಿ ಏನು? ಸಿದ್ದರಾಮಯ್ಯವ್ರ ಪದೇ ನಾನೊಬ್ಬ ದನ ಕಾಯ್ತಾ ಇದ್ದವನು, ಕುರಿ ಕಾಯ್ತಾ ಇದ್ದವನಂತ್ರಿ. ಇವತ್ತೇನು ಕಾಯ್ತಾ ಇದ್ದೀರಿ? ಅಧಿಕಾರಕ್ಕೋಸ್ಕರವಾಗಿ ಅಂಟ್ಕೊಂಡು ಏನೆಲ್ಲ ಮಾಡಿಕೊಂಡು ನಿಮ್ಮ ಪಾಪಕ್ಕೆ ಹೊರೇನ ಇಡೀ ರಾಜ್ಯದ 6-7 ಕೋಟಿ ಜನರ ಮೇಲೆ ಆಗ್ತಿರಲ್ಲ. ನಿಮ್ಗೆ ನ್ಯಾಯನ? ಇನ್ನೊಬ್ಬ ಪಕ್ಷದ ಮೇಲೆ ಆಗ್ತಿರಲ್ಲ ನ್ಯಾಯನ? ಅದಕ್ಕೋಸ್ಕರವೇ ತುಂಬ ಅಳದು ಸುಡಿದುನೇ ದಾರಿಲಿ ಹೋಗೋಣಪ್ಪ ಅಂದರೆ ಯಾರು ಬಿಡ್ತೋ ಮಗನೇ ಅಂತ ಹೇಳಿದ್ದು. ಈ ಹಳ್ಳಿ ಭಾಷೆ ಇವ್ರಿಗೆ ಅನುಭವ ಆಯ್ತು.